ಒಂದು ಮಗುವಿಗೆ ಏನೆಲ್ಲ ಸಿಗಬೇಕೋ ಅದು ಆ ಮಕ್ಕಳಿಗೆ ಸಿಗಬೇಕು. ಅದಕ್ಕೋಸ್ಕರ ಏನು ಬೇಕೋ ಅಂತಹ ಒಂದು ಪೂರಕ ವಾತಾವರಣದಲ್ಲಿ ಮಕ್ಕಳು ಬೆಳಿಬಹುದು. ಆದ್ದರಿಂದ ಮಕ್ಕಳ ಕಸ್ಟಡಿ ಯಾರಿಗೆ ಎನ್ನುವಂಥ ಪ್ರಶ್ನೆ ಬಂದಾಗ ಇಂಥವರಿಗೆ ಪತಿಗೆ ಕೊಡಬೇಕು ಅಥವಾ ಪತ್ನಿಗೆ ಕೊಡಬೇಕು ಅಂತ ಯಾವ ಕಾನೂನು ಇಲ್ಲ. ಆಯಾ ಕೇಸಿಗೆ ಸಂಬಂಧಿಸಿದಂತೆ ಆಯಾ ವ್ಯಕ್ತಿಗಳ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಮಾನಸಿಕ ಪರಿಸ್ಥಿತಿ, ತಂದೆ ಅಥವಾ ತಾಯಿ ಮಾನಸಿಕವಾಗಿ ಅಸ್ವಸ್ಥರಾದಂಥ ಸಂದರ್ಭದಲ್ಲಿ ಮಕ್ಕಳು ಅವರ ವಶದಲ್ಲಿದ್ದರೆ ಏನು ಮಾಡಬೇಕು, ಆ ಮಕ್ಕಳು ಹೇಗೆ ಬದುಕೋದು, ಅಂತಹ ಸಂದರ್ಭಗಳಲ್ಲಿ ತಾಯಿ ಅಥವಾ ತಂದೆಯ ವಶಕ್ಕೆ ಕೊಡುವಂಥದ್ದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಒಟ್ಟಾರೆ ಮಕ್ಕಳು ಯಾರ ಜೊತೆ ಇರಬೇಕು ಅನ್ನುವಂತಹ ತೀರ್ಮಾನ ಮಕ್ಕಳ ಕ್ಷೇಮದ ಮೇಲೆ ನಿಂತಿರುತ್ತೆ. ಮಕ್ಕಳ ಅಭಿಪ್ರಾಯಕ್ಕೂ ಕೂಡ ನಮ್ಮ ನ್ಯಾಯಾಲಯಗಳಲ್ಲಿ ಅದ್ಭುತವಾದಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಮಗುವಿಗೆ ಒಂದು ಯೋಚನೆ ಮಾಡುವಂಥ ಶಕ್ತಿ ಇದೆ, ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇದೆ, ಮಗುವಿಗೆ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುವಂಥ ಶಕ್ತಿ ಇದೆ, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಶಕ್ತಿ ಇದೆ ಅಂತ ಅನಿಸಿದಾಗ ನ್ಯಾಯಾಲಯ ಮಗುವಿನ ಅಭಿಪ್ರಾಯವನ್ನು ಕೇಳ್ತಾರೆ. ಯಾವುದೋ ಒಂದು ಓಪನ್ ಕೋರ್ಟಲ್ಲಿ ಕರ್ಕೊಂಬಂದು ಮಗುನ ನೀನು ಅಪ್ಪನ ಹತ್ರ ಇರ್ತೀಯಾ, ನೀನು ನಿಮ್ಮಮ್ಮನ ಹತ್ರ ಇರ್ತೀಯಾ ಅಂತ ಕೇಳೋದಿಲ್ಲ. ನ್ಯಾಯಾಧೀಶರು ಅತ್ಯಂತ ಮಾನವೀಯತೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಆ ಪುಟ್ಟ ಮಕ್ಕಳನ್ನು ತಮ್ಮ ಚೇಂಬರಿಗೆ ಕರ್ಕೊಂಡು ಹೋಗಿ ಅಲ್ಲಿ ತಂದೆ ತಾಯಿಯ ಎದುರುಗಡೆನೂ ಕೇಳ್ತಾರೆ, ಅಥವಾ ತಂದೆ ತಾಯಿ ಎದುರುಗಡೆ ಮಕ್ಕಳೇನಾದರೂ ಮುಕ್ತವಾಗಿ ಉತ್ತರ ಕೊಡೋದಕ್ಕೆ ಹಿಂಜರಿದರೆ ತಂದೆ ತಾಯಿನ ಹೊರಗೆ ಕಳಿಸಿ ಕೇಳ್ತಾರೆ, ನಿಮಗೆ ಯಾರ ಜೊತೆ ಇರೋಕ್ಕಿಷ್ಟ, ಅಪ್ಪನ ಜೊತೆ ಇರೋಕ್ಕಿಷ್ಟನಾ, ಅಮ್ಮನ ಜೊತೆ ಇರೋಕ್ಕಿಷ್ಟನಾ ಅಭಿಪ್ರಾಯ ಕೇಳ್ತಾರೆ. ಮಗು ಏನಾದರೂ ಅತ್ಯಂತ ತೀಕ್ಷ್ಣವಾಗಿ ನಾನು ಇಂಥವ್ರ ಜೊತೆ ಹೋಗಲ್ಲ, ನಾನು ಇಂಥವ್ರ ಜೊತೆನೇ ಇರ್ತೀನಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ನ್ಯಾಯಾಲಯ ಮಕ್ಕಳ ಅಭಿಪ್ರಾಯಕ್ಕೆ ಬೆಲೆ ಕೊಡುತ್ತೆ. ಯಾವುದೋ ಒಂದು ಆಕಸ್ಮಿಕವಾಗಿ ದುರದೃಷ್ಟವಶಾತ್ ತಂದೆ ತಾಯಿ ಇಬ್ಬರೂ ತೀರಿ ಹೋದಾಗ ಅಪ್ಪಿತಪ್ಪಿ ಅವರ ತಂದೆ ತಾಯಿಯಂದಿರು ಬದುಕಿದ್ರೆ, ತಂದೆ ಅಥವಾ ತಾಯಿ ತಾತ ಅಜ್ಜಿ ಬದುಕಿದ್ದ ಪಕ್ಷದಲ್ಲಿ ಅವರಿಬ್ಬರೂ ಸಹ ಮಗುವನ್ನು ಬೇಕು ಅಂತ ಹೋರಾಟ ಮಾಡಿದಾಗ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಯಾವ ತಾತ ಅಜ್ಜಿಯ ಜೊತೆ ಇದ್ದರೆ ಮಗು ಕ್ಷೇಮವಾಗಿ ಬೆಳೆಯುತ್ತೆ ಅನ್ನುವಂಥದ್ದನ್ನು ಪರಿಗಣಿಸಿ ಮಗುವನ್ನು ಕೊಡ್ತಾರೆ. ಹಾಗಾಗಿ ಒಟ್ಟಾರೆ ನಾನು ಹೇಳೋದಿಷ್ಟೆ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ನೀವು ಗಾದೆ ಕೇಳಿದ್ದೀರಿ. ನಿಜಕ್ಕೂ ಆ ಗಾದೆ ಎಷ್ಟರ ಮಟ್ಟಿಗೆ ಸತ್ಯ ಅಂದರೆ, ಈ ತಂದೆ ತಾಯಿಯ ಹೋರಾಟದಲ್ಲಿ ಯಾರು ತಪ್ಪು ಯಾರು ಸರಿ ಬೇಡ, ಈಗ ಅದು ಬೇರೆ ವಿಚಾರ. ಆದರೆ ಏನೂ ತಪ್ಪು ಮಾಡದ ಮಕ್ಕಳು ಸಫರ್ ಮಾಡ್ತಾರೆ.